ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೊಮ್ಮೆ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾ ಇದೆ. ಅಂದರೆ ಜಾಸ್ತಿ ಏನು ಬರ್ತಾ ಇಲ್ಲ, ನಾರ್ಮಲಾಗೇ ಬರ್ತಾ ಇದೆ. ಬಟ್ ತಣ್ಣಗಿದೆ, ಖುಷಿ ಆಗ್ತಾ ಇದೆ. ಬಿಕಾಸ್ ಮನೋಜ್ ಮನೆ ಹತ್ರ ತುಂಬ ಬಿಸಿಲು ಹೀಟ್ ಆಗಿತ್ತು. ಸೊ ಇಲ್ಲಿ ತುಂಬ ತಣ್ಣ ವಾತಾವರಣ, ಇಷ್ಟ ಆಗ್ತಾ ಇದೆ, ಒಂಥರ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತು ನಾನು ವ್ಲಾಗ್ ಕುರ್ತಾ ಕಲೆಕ್ಷನ್ಸ್ ವ್ಲಾಗ್ ಮಾಡೋಣ ಅಂತ ಅಷ್ಟೇ ಗೈಸ್. ಆ್ಯಂಡ್ ಇನ್ನೊಂದು ತುಂಬ ವ್ಲಾಗ್ಸ್ ಬರ್ತಾ ಇರುತ್ತೆ, ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಯಾರೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ ಲಾಸ್ಟ್ ವೀಡಿಯೋ ಅಂದರೆ ಲಾಸ್ಟ್ ವ್ಲಾಗ್ ನನ್ನ ಸ್ಯಾರಿ ಕಲೆಕ್ಷನ್ಸ್ಗೆ ಹೋಪ್ ಎಲ್ಲ ಮೇಜರ್ಲಿ ಅದು ಲೇಡೀಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ ಬ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಗು ನಡಿಸ್ತಾ ಅವನು ಹಿಡ್ಕೊಳ್ಳೋದಕ್ಕೆ ಇವನು ಬೊಗಳ್ತಾ ಇರೋದು, ಕಚ್ಚಾಡೋದಕ್ಕೆ. ಮೊನ್ನೆ ತುಂಬ ದೊಡ್ಡ ಜಗಳನೇ ಆಯಿತು ಇಬ್ಬರು ಮಧ್ಯ. ಇವನು ಮೂತಿ ಕಿತ್ತಾಕಿ, ಅವ್ನು ಕಿವಿ ಕಿತ್ತಾಕಿ, ಫುಲ್ಲು ರಕ್ತ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಜಗಳ ಆಡ್ಕೊಂಡು. ಆದರೂ ಇವರಿಬ್ಬರು ಇನ್ನೂ ಒಂದಾಗಿಲ್ಲ, ಇವರು ಒಂದಾಗೋದು ಇಲ್ಲ. ತುಂಬ ಚೆನ್ನಾಗಿದೆ ಗೈಸ್. ಇವತ್ತು ನನಗೆ ಕ್ಲೈಮೇಟೇ ತುಂಬ ಇಷ್ಟ ಆಗ್ತಾಯಿದೆ, ತಣ್ಣಗಿದೆ ಅಷ್ಟೇ. ನನಗೆ ಬಿಸಿ ಅದು ಆ ಹೀಟ್ ನೆನೆಸ್ಕೊತಾ ಇದ್ದರೆ, ಆ ಸ್ವೆಟ್ ಅದೆಲ್ಲ ನೆನೆಸ್ಕೊಂಡು ಇಲ್ಲಿ ತುಂಬ ತಣ್ಣಗಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಬನ್ನಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಕುರ್ತಾ ಕಲೆಕ್ಷನ್ಸ್ ನೀವು ನೋಡಿ ಯಾವ್ಯಾವ ಥರ ಇದೆ, ನಾನು ಯಾವ್ಯಾವ ಥರದ್ದು. ಆಲ್ಮೋಸ್ಟ್ ನಾನು ಕುರ್ತಾ ಎಲ್ಲ ನಾನು ಆನ್ಲೈನ್ ಶಾಪಿಂಗೇ ಮಾಡೋದು. ಬಿಕಾಸ್ ನನಗೆ ಅದು 1-2-3 ಮಾಡಿದಾಗಿಂದ ನನಗೆ ಇಷ್ಟ ಆಗಿಬಿಟ್ಟಿದೆ. ಬಿಕಾಸ್ ನಾನೆಲ್ಲ ತೊಗೊಳ್ಳೋ ಸೈಜೆಲ್ಲ ಸ್ಮಾಲ್ ಸೈಜೇ, ಫಿಟ್ಟಿಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಆಗ್ಬೋದು, ಆಲ್ಟ್ರೇಷನ್ಗೆ ಹೋಗ್ಬೋದು. ಅದು ಬಿಟ್ಟರೆ ನನಗೆಲ್ಲ ಕುರ್ತಾಸು ನಾನು ಆನ್ಲೈನ್ ಶಾಪಿಂಗೇ ಮಾಡಿರೋದು. ಈಗ ನನ್ನ ಕಲೆಕ್ಷನ್ಸ್ನ ತೋರಿಸ್ತೀನಿ. ನನ್ನ ಸ್ಕಿನ್ ಕೂಡ ಈಗ ರಿಕವರ್ ಆಗ್ತಾಯಿದೆ, ಇಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಕ್ಯೂರ್ ಆಗ್ತಾಯಿದೆ. ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಅದೇ ಏನಂದರೆ ಸ್ವಲ್ಪ ಫುಡ್ಡು ವ್ಯತ್ಯಾಸ. ಆ್ಯಂಡ್ ಅಲ್ಲಿ ಅವ್ರು ಮಾಡೋ ಫುಡ್ಡು ನಾನು ತಿಂದು ಯೂಸ್ ಆಗಿರೋ ಫುಡ್ಗೆ ಆ ಫುಡ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಮತ್ತು ಹೀಟ್ ಬಿಸಿಲಿಗೆ ಅದು ಈ ಥರ ಎಲ್ಲ ಆಗಿದೆ ಅಂತ ಹೇಳಿದ್ರು. ಈಗ ಆಯಿಂಟ್ಮೆಂಟು ಮತ್ತು ಫೇಸ್ ವಾಶು ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಗಲೇ ಒಂದು 3 to 4 ಡೇಸ್ ಆಯಿತು. 3 to 4 ಡೇಸಲ್ಲೇ ಬೇಗ ಎಫೆಕ್ಟಿವ್ ಆಗಿದೆ, ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ. ಅದಿನ್ನೂ 1 ಮಂತ್ 1.5 ಮಂತ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಅಂತ ಹೇಳಿದ್ದಾರೆ. ಯೂಸ್ ಮಾಡ್ತಾಯಿದ್ದೀನಿ, ಈಗ ಬೆಟರ್ ಆಗಿದೆ ನನ್ನ ಸ್ಕಿನ್ನು. ಈಗ ನಾನು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇರೋ ಕಲೆಕ್ಷನ್ಸು. ನನ್ನ ಹತ್ರ ಯಾವ್ದು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಆ್ಯಂಡ್ ಗೈಸ್ ಅದೇ ಸೇಮ್ ಇನ್ನೂ 1-2 ಕುರ್ತಾ ಸೆಟ್ಟು, ಅದು ನಾನು ಮನೋಜ್ ಅವ್ರ ಮನೇಲಿ ಇಟ್ಟಿದ್ದೀನಿ. ಅಲ್ಲಿಗೆ ಏನಾದರೂ ಬೇಕಾಗುತ್ತೆ, ಔಟಿಂಗ್ ಎಲ್ಲ ಹೋದಾಗ ಬೇಕಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಜಾಸ್ತಿ ಇಲ್ಲೇ ಇಟ್ಟಿರೋದು ನಾನು. ಇಲ್ಲೆಷ್ಟಿದೆ ನನ್ನ ಹತ್ರ ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ಬಂದು ನಾನು ಆಲ್ಮೋಸ್ಟ್ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಯಾವ್ದು ವೇರ್ ಮಾಡಿ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ನನಗೆ ನಾನು ಜಿಮ್ಮಿಗೆ ಜಾಯಿನ್ ಆದಾಗಿಂದ ನಾನು 10 ಮಂತ್ಸ್ ಜಿಮ್ಗೆ ಹೋಗಿದ್ದೆ. 10 ಮಂತ್ಸ್ ಜಿಮ್ಮಲ್ಲಿ ನಾನು ಅರೌಂಡ್ 5 to 6 kgs ಜಾಸ್ತಿ ಆದೆ. 5 to 6 kgs ನನ್ನ ಲೈಫಲ್ಲೇ ನಿಜ ಹೇಳ್ಬೇಕಂದ್ರೆ ನಾನು 40 to 41 ಅಲ್ಲಿಗೆ ಸ್ಟಾಪ್ ಆಗ್ತಾಯಿದ್ದೆ. ಅದಾದಮೇಲೆ ನಾನು ವೆಯ್ಟ್ ಗೇನ್ ಮುಂದೆ ನಾನು ವೆಯ್ಟ್ ಗೇನ್ ಆಗ್ತಾನೆ ಇರಲಿಲ್ಲ. ನನಗೆ ಜಿಮ್ ತುಂಬ ಹೆಲ್ಪ್ ಮಾಡ್ತು. ಸೊ ಜಿಮ್ಗೆ ಹೋದಾಗ ನಾನೊಂದು 5 to 6 kgs ಜಾಸ್ತಿ ಆದೆ. 5 to 6 kgs ಜಾಸ್ತಿ ಆದೆ. ಅದರಲ್ಲಿ ನಾನು ಕೆಲವೊಂದು ಆಲ್ಟರ್ ಮಾಡಿಸಿದ್ದೀನಿ ಕುರ್ತಾಸು. ಅದರಲ್ಲಿ ಸ್ವಲ್ಪ ನಾನು ಹಿಂಚಸಲ್ಲಿ ನಾನು ವೆಯ್ಟ್ ಗೇನ್ ಆಗಿರೋದ್ರಿಂದ ಅದು ಟೈಟ್ ಆಗ್ತಿದೆ. ಯಾವ್ದ್ಯಾವ್ದು ನನಗೆ ಆಗುತ್ತೆ ಅದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ, ಯಾವ್ದ್ಯಾವ್ದು ಆಗಲ್ಲ ಅದು ನಾನು ಪಿಕ್ಚರ್ಸ್ ಹಾಕ್ತೀನಿ, ನೀವು ನೋಡ್ಬೋದು. ಇದೊಂದು ಫಸ್ಟ್ ಕುರ್ತಾ, ಆರೆಂಜ್ ಕಲರು. ಇಲ್ಲಿ ವರ್ಕ್ ಇದೆ, ಈ ಥರ ವರ್ಕ್ ಇದೆ. ನಾನು ಆರೆಂಜ್ ಕುರ್ತಾ ತುಂಬ ಆನ್ಲೈನ್ ಶಾಪಿಂಗಲ್ಲಿ ಹುಡುಕ್ದೆ, ನನಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿತ್ತು. ಇದನ್ನು ನಾನು ಆಲ್ರೆಡಿ ನನ್ನ ಶಾರ್ಟ್ಸ್ ವೀಡಿಯೋಸ್ ಆಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಿ. ಇದಕ್ಕೆ ಪ್ಯಾಂಟ್ ಈ ಥರ ಇದೆ, ಅದೇ ಆಲ್ಮೋಸ್ಟ್ ಸಿಗರೆಟ್ ಪ್ಯಾಂಟ್ಸೇ. ಅದಕ್ಕೆ ದುಪ್ಪಟ್ಟ ಈ ಥರ ಇದೆ. ಇದ್ರದ್ದು ನಾನು ದುಪ್ಪಟ್ಟ ಈ ಥರ ಇದೆ.
ಗೈಸ್ ನನಗೆ ಕುರ್ತಾ ಸೆಟ್ಸು ನಾನು ಜಾಸ್ತಿ ಏನು ಇಷ್ಟಪಡೋದು ಅಂದರೆ ನನಗೆ ಮೇನ್ ಇಷ್ಟ ಆಗೋದೇ ದುಪ್ಪಟ್ಟಾಸು. ನನಗೆ ದುಪ್ಪಟ್ಟ ಜೊತೆ ಕುರ್ತಾ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಕುರ್ತಾ ಕಲೆಕ್ಷನ್ಸ್ ಮಾಡ್ತೀನಿ. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿತ್ತು. ಅದು ಸ್ಟೋರ್ ಅದೇ ಸೇಮ್ ಗೈಸ್, ಅಲ್ಲೆಲ್ಲ ಹೋಲ್ಸೇಲ್ ಅಲ್ವಾ, ಸೊ ಅಲ್ಲಿ ನಾನು ತೊಗೊಂಡಿತ್ತು. ಆ್ಯಂಡ್ ನೆಕ್ಸ್ಟ್ ಇದಂತೂ ನನಗೆ ಎಷ್ಟು ಜನ ಈ ಡ್ರೆಸ್ನ ನೀವು ನಂಬಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ದಾರೆ ಅಂದರೆ ಹುಡುಗಿರು ಪಾಪ. ನಾನು ಈ ಡ್ರೆಸ್ಸು ನೋಡಿ ಇಲ್ಲಿ ನೆಟ್ಟೆಡ್ ಥರ ಇದೆ, ಇದ್ರದ್ದು ಕೂಡ ನಾನು ಪಿಕ್ಚರ್ಸ್ ಹಾಕ್ತೀನಿ. ಈ ಥರ ವರ್ಕ್ ಇದೆ, ನಾರ್ಮಲ್ ವರ್ಕು. ಇದೊಂದು ಪ್ಲೇನ್, ಇದ್ರ ಜೊತೆ ದುಪ್ಪಟ್ಟ ಈ ಥರ ಇದೆ. ಇಟ್ಸ್ ಲೈಕ್ ನೆಟ್ಟೆಡ್ ದುಪ್ಪಟ್ಟ. ಇದು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಈ ಥರ. ಇದಕ್ಕೂ ಸೇಮ್ ಅದೇ ಸಿಗರೆಟ್ ಪ್ಯಾಂಟ್ ಕೆಳಗಡೆ ಈ ಥರ ಡಿಸೈನ್ ಬರುತ್ತೆ. ಈ ಕಲರ್ ಚೂಡಿದಾರ್ಗೆ ನನಗೆ ತುಂಬ ಮೆಸೇಜಸ್ ಬಂದಿತ್ತು, ಲಿಂಕ್ ಕಳಿಸಿ ಅಂತ. ಆ್ಯಕ್ಚುಲಿ ಇದನ್ನು ನಾನು ಮಿಂತ್ರಾಲಿ ತೊಗೊಂಡಿದ್ದು. ಆವಾಗ ನಾನು ತೊಗೊಂಡಾಗ ಸಮ್ ಅರೌಂಡ್ 1300 ಆ ಥರ ಇತ್ತು. ಈಗ ನೀವು ನಂಬಲ್ಲ, ಪ್ರೈಸ್ ಜಾಸ್ತಿ ಆಗಿದೆ. ನಾನು ಒಂದು ವೀಕ್ ಬ್ಯಾಕ್ ನೋಡಿದಾಗ ಸಮ್ 5,000 to 6,000 ಆಗಿಬಿಟ್ಟಿದೆ. ಏನಕ್ಕಂತ ಗೊತ್ತಿಲ್ಲ, ಬಟ್ ತುಂಬ ಡಿಮ್ಯಾಂಡ್ ಬಂತು. ನನಗಂತೂ ತುಂಬ ಜನ ಕೇಳಿದ್ರು, ಇದು ಎಲ್ಲಿ ತೊಗೊಂಡ್ರಿ ಲಿಂಕ್ ಕಳಿಸಿ ಅಂತ. ಸೊ ಹಾಗಾಗಿ ಇದಕ್ಕೆ ತುಂಬ ಮೆಸೇಜಸ್ ಬಂದಿದ್ದಕ್ಕೆ ನಾನೀಗ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಪಿಂಕ್ ಕಲರ್ ಕುರ್ತಾ ಈ ಥರ ಇದೆ. ನಾನಿದು ಒಂದು ದಿನವೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಹೊಸದು ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಇಲ್ಲಿ ವಿ ಕಟ್ ಇದೆ, ನನ್ನ ಹತ್ರ ಯಾವುದೂ ವಿ ಕಟ್ ಟಾಪ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದೊಂದು ವಿ ಕಟ್ ಇದೆಯಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇದು ನೆಟ್ಟೆಡ್ ಥರ ಇದೆ, ಇಲ್ಲಿ ಇದನ್ನು ತೊಗೊಂಡೆ. ಇದು ಒಂದಿನವೂ ಹಾಕಿಲ್ಲ ಗೈಸ್, ಹೊಸದು ಹಾಗೇ ಇಟ್ಟಿದ್ದೀನಿ. ಇದು ಕೂಡ ದುಪ್ಪಟ್ಟ ನೋಡಿ, ನೆಟ್ಟೆಡ್ ದುಪ್ಪಟ್ಟ. ಪ್ಯಾಂಟ್ ಕೂಡ ನಾನು ಆಲ್ಮೋಸ್ಟ್ ಎಲ್ಲ ನಾನು ಸಿಗರೆಟ್ ಪ್ಯಾಂಟ್ಸ್ ಇರೋದೇ ತೊಗೊಳ್ಳೋದು. ಆ್ಯಂಡ್ ಇಫ್ ಇನ್ ಕೇಸ್ ನಂಗೆ ಅದು ಪ್ಯಾಂಟ್ ನನಗೆ ಇಷ್ಟ ಆಗಿಲ್ಲ, ನಂಗೆ ಅದನ್ನು ವೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಲೆಗ್ಗಿಂಗ್ಸ್ಗೆ ಹೋಗ್ತೀನಿ. ಲೆಗ್ಗಿಂಗ್ಸ್ ಮ್ಯಾಚ್ ಆದರೆ ನಾನು ಅದನ್ನು ವೇರ್ ಮಾಡ್ತೀನಿ. ಅದೇ ಹೇಳಿದೆ, ನನಗೆ ದುಪ್ಪಟ್ಟ ಮೇನ್ ಇಷ್ಟ ಆಗಿಬಿಟ್ರೆ ನಾನು ಬಟ್ಟೆ ಯಾವುದಾದ್ರೂ ತೊಗೊಂಡ್ಬಿಡ್ತೀನಿ. ಈ ಡ್ರೆಸ್ಸು ನಾನು ಮೇನಾಗಿ ಹಾಕಿಲ್ಲ, ಯಾಕಂದರೆ ಅದು ವಿ ಕಟ್ ತೊಗೊಂಡ್ರೆ ಸ್ವಲ್ಪ ಡೀಪ್ ಇದೆ. ಸೊ ಹಾಗಾಗಿ ನಾನು ಅದು ತೊಗೊಂಡಿಲ್ಲ, ನಾನು ಸ್ಟಿಚ್ ಕೂಡ ಮಾಡಿಸಿಲ್ಲ. ನನಗಿಲ್ಲಿ ಸ್ವಲ್ಪ ಲೂಸ್ ಇರೋದ್ರಿಂದ ಅದಿನ್ನೂ ಟಕ್ ಮಾಡಿಸ್ಬೇಕು. ಸೊ ನಾನು ಮಾಡಿಸಿಲ್ಲ. ನಾನು ಮಾಡಿಸಿದ್ಮೇಲೆ ಅದನ್ನು ನನ್ನ ಹತ್ರ ಅದು ಪಿಕ್ಚರ್ಸು ಇಲ್ಲ, ಬಿಕಾಸ್ ನಾನು ಬೇರೆ ಮಾಡಿಲ್ಲ, ಹಾಗಾಗಿ ನನ್ನ ಹತ್ರ ಅದು ಪಿಕ್ಚರ್ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ ಡ್ರೆಸ್ಸು. ನಮ್ಮ ಮಮ್ಮಿ ಇದನ್ನು ಹಾಕ್ಕೊಂಡ್ರೆ ಬೆಂಗಾಲಿ ಹುಡುಗಿ ಥರ ಕಾಣಿಸ್ತೀಯಾ, ಕಲರ್ ಆ ಥರ ಇದೆ ಅಂತ ಹೇಳ್ತಾರೆ. ಬಟ್ ನನಗೆ ಇಷ್ಟ ಆಯಿತು. ಓಕೆ, ಇದು ನಾನು ಇದನ್ನು ಸ್ಟೋರಲ್ಲಿ ತೊಗೊಂಡಿತ್ತು, ಮಲ್ಲೇಶ್ವರಮಲ್ಲಿ. ಫುಲ್ ಕಂಪ್ಲೀಟ್ ವರ್ಕ್ ಈ ಥರ ಇದೆ. ಇದು ನೆಟ್ಟೆಡ್. ಇಲ್ಲಿ ಇದು ನೆಕ್ ಪಾರ್ಟಲ್ಲಿ ಈ ಥರ ವರ್ಕ್ ಇದೆ, ಸೇಮ್ ಇದೇ ಥರ ಫುಲ್ ವರ್ಕ್ ಇದೆ. ಇಲ್ಲೂ ಕೂಡ ವರ್ಕ್ ಇದೆ ನೋಡಿ, ಈ ಥರ ಇದೆ. ಇದನ್ನು ನಾನು ಸ್ಟೋರಲ್ಲಿ ತೊಗೊಂಡಿತ್ತು. ಏನಕ್ಕೆ ಅಂದರೆ ಅದು ದುಪ್ಪಟ್ಟ ನೋಡಿ, ಈ ಥರ ನೆಟ್ಟೆಡ್ ದುಪ್ಪಟ್ಟ, ಟ್ರಾನ್ಸ್ಪರೆಂಟ್ ಈ ಥರ ದುಪ್ಪಟ್ಟ ಮೇನ್ ನನಗೆ. ಇದನ್ನು ನಾನು ಏನಕ್ಕೆ ತೊಗೊಂಡಿತ್ತು ಅಂದರೆ ನನ್ನ ಕಸಿನ್ದು ಮದುವೆ ಇತ್ತು, ಅವಳು ರಿಸೆಪ್ಷನ್ಗೆ ವೇರ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿತ್ತು. ಅದು ನನಗೆ ಕುರ್ತಾ ಕಲೆಕ್ಷನ್ಸ್ ನನಗೆ ಬೇಗ ಏನಂತಾರೆ ಚಾಯ್ಸ್ ಆಗಿರ್ಬೋದು, ನನಗೆ ಬೇಗ ಬಂದ್ಬಿಡುತ್ತೆ ಮೈಂಡಲ್ಲಿ, ಈ ಥರದ್ದು ಇದು ತೊಗೊಳ್ಬೇಕು. ನನ್ನ ಟೈಮ್ ತೊಗೊಳ್ಳೋದೇ ಇಲ್ಲ. ಸೊ ನನ್ನ ಮೈಂಡಲ್ಲಿ ಇದ್ದಿದ್ದಕ್ಕೆ ನಾನು ಇದನ್ನು ಓದೆ ಟಕ್ಕಂತ ಸೆಲೆಕ್ಟ್ ಮಾಡಿದೆ, ಪರ್ಚೇಸ್ ಮಾಡಿದೆ. ನಾಳೆ ಅವಳು ಮದುವೆ ಅಂದಾಗ ನಾನು ಇವತ್ತು ಹೋಗಿ ನಾನು ಶಾಪ್ ಮಾಡಿ ತೊಗೊಂಬಂದಿದ್ದ ಡ್ರೆಸ್ಸು. ಅದರದ್ದು ಪ್ಯಾಂಟ್ ಇದು, ಅದು ಪ್ಯಾಂಟ್ ಕೆಳಗಡೆ ಕೂಡ ವರ್ಕ್ ಇದೆ, ಸೇಮ್ ಅದೇ ಥರ ಅಷ್ಟೇ. ಇದೊಂದು ಕುರ್ತಾ ಗೈಸ್, ಈ ಕುರ್ತಾ ತೊಗೊಂಡಾಗ ಇದು ಕೂಡ ನಾನು ಮಲ್ಲೇಶ್ವರಂ ಸ್ಟೋರಲ್ಲೇ ತೊಗೊಂಡಿತ್ತು. ಆ್ಯಂಡ್ ಐ ಡೋಂಟ್ ರಿಮೆಂಬರ್ ಯಾವ ಸ್ಟೋರ್ ಅಂದ್ಬಿಟ್ಟು. ಇದು ತೊಗೊಂಡಾಗ ನನಗೆ ಎಷ್ಟು ಇಷ್ಟ ಆಗಿತ್ತಂದರೆ, ಇದು ಫುಲ್ಲು ವರ್ಕ್, ಈ ಥರ ವರ್ಕ್. ಹೆಂಗೆ ಅಂದರೆ ನೀವು ಯಾವುದೇ ಫಂಕ್ಷನ್ಗೆ ವೇರ್ ಮಾಡಿದ್ರು ಅದು ಅಟ್ಲೀಸ್ಟ್ ಸ್ವಲ್ಪ ವರ್ಕ್ ಇದ್ರೂ ಅದು ಎಲಿಗೆಂಟಾಗಿ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಲ್ವ. ಸೊ ಹಾಗಾಗಿ ನನಗೆ ಇಷ್ಟಿದ್ರೂ ಕೂಡ ನನಗೆ ಮೇನ್ ನೀವು ಹಾಕೊಂಡ್ಮೇಲೆ ನೀವು ರೆಡಿ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ರೆಡಿ ಆಗ್ತೀರಾ ಅದು ನಿಮ್ಮ ಔಟ್ಫಿಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾನು ಸಿಂಪಲಾಗಿ ಇದು ಕೂಡ ಯಾವುದೋ ಒಂದು ಫಂಕ್ಷನ್ಗೆ ತೊಗೊಬೇಕಿತ್ತು, ಸೊ ಅವಾಗ ತೊಗೊಂಡಿತ್ತು.
ಇದಕ್ಕೆ ಮಾಮೂಲಿ ಪ್ಯಾಂಟ್ ಈ ಕಲರ್ ಇದ್ರದ್ದು ದುಪ್ಪಟ್ಟ ನೋಡಿ ಗೈಸ್. ಪ್ಯಾಂಟ್ ಪಾರ್ಟಿಗೆ ಬರ್ತೀನಿ. ಇದು ದುಪ್ಪಟ್ಟ ಈ ಥರ ಇದೆ. ಇಲ್ಲಿ ಈ ಥರ ವರ್ಕ್ ಇದೆ. ನಾನು ಹೇಳಿದ್ನಲ್ಲ, ನನಗೆ ದುಪ್ಪಟ್ಟ ಒಂದು ಇಷ್ಟ ಆಗಿಬಿಟ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಬಿಡ್ತೀನಿ ಅದು ಯಾವ ಥರ ಕಾಣುತ್ತೆ ಅಂತ. ಇದ್ರದ್ದು ಪ್ಯಾಂಟ್ ಬಂದು ಇದೇ ಕಲರು, ಬಟ್ ಆ ಪ್ಯಾಂಟ್ ನನಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಪಿಂಕ್ ಲೆಗ್ಗಿಂಗ್ಸ್ನ ವೇರ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತು. ಫಸ್ಟು ಕುರ್ತಾ ನಾನು ತೊಗೊಂಡಿತ್ತು ಅಂದರೆ, ಇದೆಲ್ಲ ತೊಗೊಳಕ್ಕಿಂತ ಮುಂಚೆ ನಾನು ಫಸ್ಟು ತೊಗೊಂಡಿದ್ದಂಥ ಚೂಡಿದಾರ್ ಕುರ್ತಾ ಸೆಟ್ಟು ಇದು ತುಂಬ ಲಾಂಗ್ ಆಗಿದೆ. ಇದು ಒನ್ ಸೈಡ್ ಮಾತ್ರ ವರ್ಕ್ ಇರೋದು. ಇದು ಒನ್ ಸೈಡ್ ಅಷ್ಟೇ, ಈ ಥರ ಒನ್ ಸೈಡಲ್ಲಿ ಅಷ್ಟೇ ವರ್ಕ್ ಇರೋದು. ಇನ್ನೊಂದು ಸೈಡ್ ಕಂಪ್ಲೀಟ್ ಪ್ಲೇನ್. ಇದು ಫುಲ್ ಹ್ಯಾಂಡ್ ಬರುತ್ತೆ. ಫುಲ್ ಹ್ಯಾಂಡು. ಇದು ನನ್ನ ಫಸ್ಟ್ ತೊಗೊಂಡಿದ್ದಂಥ ಕುರ್ತಾ. ಇಲ್ಲಿ ಹುಕ್ ಇದೆ, ಹುಕ್ ಜೊತೆ ಇದು ಜಿಪ್ಪು, ಕಂಪ್ಲೀಟ್ ಇಷ್ಟುದ್ದ ಜಿಪ್ ಇದೆ. ಇದು ತೊಗೊಂಡಾಗ ನನಗೆ ಇದು ತೊಗೊಂಡ್ಮೇಲೆ ನನಗೆ ಕುರ್ತಾಸ್ ಮೇಲೆ ತುಂಬ ಇಷ್ಟ ಆಗ್ತಾಯಿತ್ತು. ಬಿಕಾಸ್ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೇಯಿಂಗ್ ದಟ್ ಚೆನ್ನಾಗಿ ಕಾಣಿಸ್ತೀಯ ಕುರ್ತಾಸಲ್ಲಿ, ತುಂಬ ಚೆನ್ನಾಗಿದೆ, ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ಜಯನಗರ್ ಸ್ಟೋರಲ್ಲಿ ತೊಗೊಂಡಿತ್ತು. ಇದು ಅರೌಂಡ್ 3,000 to 4,000 ಇರ್ಬೋದು ಗೈಸ್. ನಾನು ತೊಗೊಂಡಾಗ ಜಯನಗರಲ್ಲಿ ತೊಗೊಂಡಿತ್ತು. ಇವತ್ತಿಗೂ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಹಳೇದಾಗಿದ್ರೂ ನನಗೆ ಇದನ್ನು ಡಿಸ್ಪೋಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿದೆ. ಈಗಲೂ ಕೂಡ ನಾನು ವೇರ್ ಮಾಡ್ತೀನಿ. ತುಂಬ ಲಾಂಗ್ ಇದು. ಇದ್ರದ್ದು ಕೂಡ ಪಿಕ್ಚರ್ ಹಾಕ್ತೀನಿ, ನೀವು ನೋಡ್ಬೋದು. ಇದ್ರದ್ದು ದುಪ್ಪಟ್ಟ ತೋರಿಸ್ತೀನಿ. ಇದು ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು ದುಪ್ಪಟ್ಟ, ಬಟ್ ನಾನು ಇದನ್ನು ಆ ಡ್ರೆಸ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೆ ದುಪ್ಪಟ್ಟ, ಮಿಕ್ಸ್ ವಿತ್ ಮರೂನ್ ಆ್ಯಂಡ್ ವೈಟ್ ಕಲರ್ ಮಿಕ್ಸ್ ಇರೋದು. ಸೊ ನಾನು ಮುಂಚೆ ಈ ಥರ ಹಾಕ್ಕೊತಾ ಇದ್ದೆ ದುಪ್ಪಟ್ಟನ. ಈಗ ನಾನು ದುಪ್ಪಟ್ಟ ವೇರ್ ಮಾಡೋ ಸ್ಟೈಲ್ ಚೇಂಜ್ ಮಾಡಿದ್ದೀನಿ. ಅದು ಓಲ್ಡ್ ಸ್ಟೈಲ್ ಆಗೋಯ್ತು. ಈಗ ನ್ಯೂ ಸ್ಟೈಲ್ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಅದೊಂದು ಫೋಟೋ ಅಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ. ಇದೊಂದು ಕುರ್ತಾ, ಇದನ್ನು ನಾನು ಅಮೆಝಾನಲ್ಲೇ ತೊಗೊಂಡಿತ್ತು. ಈ ಥರ ಇದೆ. ಇದು ಕೂಡ ಫುಲ್ ಹ್ಯಾಂಡು ಲಾಂಗ್ ಇದೆ. ಆ್ಯಂಡ್ ಒನ್ ಸೈಡ್ ಪಾಕೆಟ್ ಇದೆ ಅನಿಸುತ್ತೆ. ಇಲ್ಲ, ಇದರಲ್ಲಿ ಪಾಕೆಟ್ ಇಲ್ಲ. ಇದೊಂದು. ಇದಕ್ಕೆ ಬಂದು ದುಪ್ಪಟ್ಟ ಈ ಕಲರು ಗೈಸ್. ಈ ದುಪ್ಪಟ್ಟ ಅಂತೂ ನನಗೆ ಇದು ಆ್ಯಕ್ಚುಲಿ ನಿಲ್ತಾ ಇರಲಿಲ್ಲ. ಅಂದರೆ ನಾವಿವಾಗ ಹಿಂಗೆ ಹಾಕ್ಕೊಂಡ್ರೆ, ಈಗ ಈ ಥರ ಹಾಕ್ಕೊಂಡ್ರೆ ನೋಡಿ ಏನು ಸಖತ್ತಾಗಿ ಕಾಣುತ್ತೆ. ಈಗ ಹಾಕ್ಕೊತೀವಿ ಅಂದರೆ ಅದು ನಿಲ್ತಾ ಇರಲಿಲ್ಲ. ನಾನು ಪಿನ್ ಮಾಡಿದ್ರು ಕೂಡ ಅದು ಈ ಥರ ಹೋಗ್ತಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಈ ಥರ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ವೇರ್ ಮಾಡಿದ್ರೆ ಇಲ್ಲಿ ನಿಮ್ಮ ಕಾಲರ್ ಪ್ಲೇಸ್ ಹತ್ರ ನೀಟಾಗಿ ಕೂರುತ್ತೆ. ಸೊ ಹಾಗಾಗಿ ನಾನು ದುಪ್ಪಟ್ಟನ ಈ ಥರ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗಾಗ ಈಸಿಯಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಬಿದ್ದೋಗಲ್ಲ ಅಂದ್ಬಿಟ್ಟು ನಾನೀಗ ದುಪ್ಪಟ್ಟ ವೇರ್ ಮಾಡೋ ಸ್ಟೈಲ್ನ ಚೇಂಜ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಅದು ಬಿದ್ದೋಗಲ್ಲ. ಈ ಥರ ಹಾಕಿದ್ರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಸೊ ನಾನು ಹಾಗಾಗಿ 2 ಸೈಡ್ ವೇರ್ ಮಾಡ್ತಾಯಿದ್ದೀನಿ. ಅದ್ರದ್ದು ಪ್ಯಾಂಟ್ ಇದು ಕೂಡ ಸಿಗರೇಟ್ ಪ್ಯಾಂಟೆ. ಇದೊಂದು ಕುರ್ತಾ, ಇದನ್ನು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿತ್ತು. ಇದು ಈ ಥರ ವರ್ಕ್ ಇದೆ. ಆ್ಯಂಡ್ ಇಲ್ಲಿ ಈ ಥರ ಬಟನ್ಸ್ ಥರ ಇದೆ. ಇದು ಆ್ಯಕ್ಚುಲಿ ನಾನು ತೊಗೋಬಾರ್ದು ಅಂತಲೇ ಇದ್ದೆ, ಬಟ್ ಏನು ಅಟ್ರ್ಯಾಕ್ಟ್ ಮಾಡ್ತು ಅಂದರೆ ದುಪ್ಪಟ್ಟ ಅಟ್ರ್ಯಾಕ್ಟ್ ಮಾಡ್ತು, ಹಾಗಾಗಿ ತೊಗೊಂಡೆ. ಇದು ಕೂಡ ಕಂಪ್ಲೀಟ್ ಇದು ನೆವಿ ಬ್ಲೂ ಕಲರೇ. ಈ ಥರ ಇದೆ. ಪ್ಯಾಂಟ್ ಕೂಡ ನಾರ್ಮಲ್ ಪ್ಯಾಂಟೇ ಗೈಸ್. ಈ ಥರ ಇದೆ ಪ್ಯಾಂಟ್. ಇಲ್ಲಿ ಎಂಡಲ್ಲಿ ವರ್ಕ್ ಇದೆ. ಓಕೆನಾ? ಇದ್ರದ್ದು ದುಪ್ಪಟ್ಟ ನೋಡಿ. ದುಪ್ಪಟ್ಟ ಈ ಥರ ಇದೆ. ಇದ್ರದ್ದು ಕೂಡ ಪಿಕ್ಚರ್ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ, ನಾನು ಮುಂಚೆ ಈ ಥರ ವೇರ್ ಮಾಡ್ತಿದ್ದೆ. ಈಗ ನಾನು ಈ ಥರ ವೇರ್ ಮಾಡೋದ್ರಿಂದ ಅದು ಬಿದ್ದೋಗಲ್ಲ. ಕಂಫರ್ಟಬಲ್ ಆಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕಂಫರ್ಟಬಲ್ ಆಗಿ ಈ ಥರ 2 ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೀವು ವೇರ್ ಮಾಡ್ಬೋದು. ಸೊ ಇದನ್ನು ಕೂಡ ನಾನು ಅದೇ ಥರ ಆಲ್ಮೋಸ್ಟ್ ನಾನೀಗ ಯಾವ್ದ್ಯಾವ್ದು ಕುರ್ತಾ ತೊಗೊಂಡಿದ್ದೀನಿ ಎಲ್ಲ ದುಪ್ಪಟ್ಟ ನಾನು ಅದೇ ಥರ ವೇರ್ ಮಾಡ್ತಾ ಇರೋದು. ಓಕೆ, ಅದು ನೋಡಿ ಎಷ್ಟು ದುಪ್ಪಟ್ಟ. ಇದೊಂದು ದುಪ್ಪಟ್ಟ ಆ್ಯಂಡ್ ಇದೊಂದಿದೆ ಗ್ರೀನ್ ಕಲರು. ಇದ್ರದ್ದು ಕುರ್ತಾ ಬಂದು ನಾನು
ಇನ್ನು 4 ಕುರ್ತಾ ಇನ್ನೂ 4 ಕುರ್ತಾ ಇದೆ. ಅದು ನಾನೆಲ್ಲ ಮನೋಜ್ ಅವ್ರ ಮನೇಲಿ ಇಟ್ಟಿದ್ದೀನಿ. ಸೊ ಇವಾಗ ಇಷ್ಟು ನನ್ನ ಕಲೆಕ್ಷನ್ಸ್ ಏನಿದೆ ಅದು ನಾನು ತೋರಿಸಿದ್ದೀನಿ. ಅದು ಪ್ರತಿಯೊಂದು ಪಿಕ್ಚರ್ಸು ನಾನು ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಕೆಲವೊಂದು 2-3 ನಾನು ಸ್ಟೋರಲ್ಲಿ ತೊಗೊಂಡಿದ್ದೀನಿ, ಮಿಕ್ಕಿದೆಲ್ಲ ನಾನು ಆನ್ಲೈನ್ ಶಾಪಿಂಗ್ ಮಾಡಿರೋದು. ಸೊ ನಿಮಗೂ ಬೇಕು ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿದೆ. ಕೆಲವೊಂದು ಅಫೋರ್ಡಬಲಲ್ಲಿದೆ, ಕೆಲವೊಂದು ಎಕ್ಸ್ಪೆನ್ಸಿವ್ ಇರ್ಬೋದೇನೋ. ಈಗ ಬೇರೆ ಚೇಂಜಸ್ ಆಗಿರ್ಬೋದೇನೋ ಪ್ರೈಸು, ನನಗೂ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ. ಸೊ ಆ್ಯಂಡ್ ಈಗ ನಾನು ಒಂದು ಹೊಸದು ತೊಗೊಂಡಿದ್ದೀನಿ ಗೈಸ್. ನನ್ನ ಹತ್ರ ಬ್ರೌನ್ ಕಲರ್ ಇರಲಿಲ್ಲ. ಲಾಸ್ಟ್ ಕುರ್ತಾ ನಾನು ಇಷ್ಟು ಕಲೆಕ್ಷನ್ಸಲ್ಲಿ ಆ 4 ಸೇರಿ ಈಗ ನಾನು ಲಾಸ್ಟ್ ಕುರ್ತಾ ನಾನು ತೊಗೊಂಡಿರೋದಂದರೆ ಈ ಬ್ರೌನ್ ಕಾಫಿ ಕಲರ್. ನಿಜವಾಗ್ಲೂ ನನ್ನ ಹತ್ರ ಬ್ರೌನ್ ಕಲರ್ ಇಲ್ಲವೇ ಇಲ್ಲ. ನನ್ನ ಹತ್ರ ಬ್ರೌನ್ ಕಲರ್ ಇಲ್ದಿರೋದ್ರಿಂದ ನಾನು ಇದು ತುಂಬ ಅಟ್ರ್ಯಾಕ್ಟ್ ಮಾಡೋದು ಅನ್ನೋದಕ್ಕಿಂತ ನನಗೆ ಇಲ್ಲಿ ಮೇಯ್ನಾಗಿ ಇದು ವಿ ಕಟ್ಟು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇದು ಮೊನ್ನೆ ಬಂತು ಡ್ರೆಸ್ಸು. ಇದು ಸ್ವಲ್ಪ ಏನಂತಾರೆ ಟಕ್ ಇಡಿಸ್ಬೇಕು, ಸ್ವಲ್ಪ ದೊಡ್ಡದಾಗಿದೆ, ಸ್ಮಾಲ್ ಸೈಜೆ, ಸಖತ್ತಾಗಿದೆ. ಇದು ಮೆಟೀರಿಯಲ್ ಕೂಡ ಅದೇ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ವೇರ್ ಮಾಡಿದ್ರೆ ನೀವು ಒಳಗಡೆ ಏನಾದರೂ ಇನ್ನರ್ ಹಾಕಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಆವಾಗ ಅದು ಏನು ಒಂಥರ ಹಾಡಾಗಿ ಕಾಣಿಸಲ್ಲ. ಸೊ ಈ ಥರ ಇದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಪ್ಯಾಂಟ್ ಕೂಡ ಸಿಗರೇಟ್ ಪ್ಯಾಂಟ್, ಅದೇ ಹೇಳಿದ್ನಲ್ಲ, ನಾನೆಲ್ಲ ಆಲ್ಮೋಸ್ಟ್ ಅದೇ ಥರ ಪ್ಯಾಂಟೇ ನಾನು ಯೂಸ್ ಮಾಡೋದು. ಎಲಾಸ್ಟಿಕ್ ಇದೆ ಪ್ಯಾಂಟಲ್ಲಿ. ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ದುಪ್ಪಟ್ಟ ಇಷ್ಟ ಆಗಿಲ್ಲ. ನಾನು ಹೇಳಿದ್ನಲ್ಲ, ನನಗೆ ದುಪ್ಪಟ್ಟ ಅಟ್ರಾಕ್ಟ್ ಮಾಡಿಬಿಟ್ರೆ ನಾನು ಕೂತಾ ತೊಗೊಂಡ್ಬಿಡ್ತೀನಿ ಅಂತ. ಬಟ್ ನನಗೆ ಇದರಲ್ಲಿ ಏನು ಮೇನ್ ಇಷ್ಟ ಆಗಿತ್ತು ಅಂದರೆ ನನಗೆ ಫ್ಯಾಬ್ರಿಕ್. ಇದು ಸಾಫ್ಟ್ ಸಿಲ್ಕ್ ಥರನೇ ಇದೆ ಗೈಸ್. ಇದು ಮೇ ಬಿ ಇದು ಕಾಟನ್ ಬ್ಲೆಂಡೆಡ್ ಸಿಲ್ಕ್ ಅನಿಸುತ್ತೆ. ಕಾಟನ್ ಬ್ಲೆಂಡೆಡೆ. ಅದರಲ್ಲಿ ವಿ ನೆಕ್ ಇರೋದ್ರಿಂದ ನಾನು ತೊಗೊಂಡೆ. ಎನಿವೇಸ್ ನಾನು ಪಿಂಕ್ ಕಲರ್ ತೋರಿಸಿದ್ನಲ್ಲ, ಅದು ನಾನು ವೇರ್ ಮಾಡಿಲ್ಲ. ಸೊ ಆ ಥರದ್ರಲ್ಲೇ ಇನ್ನೊಂದು ವಿ ಕಟ್ ಇರಬೇಕು ಅಂದ್ಬಿಟ್ಟು ತೊಗೊಂಡೆ. ದುಪ್ಪಟ್ಟ ನಿಜವಾಗ್ಲೂ ಚೆನ್ನಾಗಿಲ್ಲ. ಇದಕ್ಕೆ 10/1 ಕೊಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಅದು ಹಳೇ ಬಟ್ಟೆ ಥರ ಇದೆ. ಬಟ್ ನಾನು ರಿಟರ್ನ್ ಹಾಕೋಕ್ಕೆ ಮನ್ಸು ಬಂದಿಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ಟಾಪ್ ಆ್ಯಂಡ್ ಪ್ಯಾಂಟ್ ನಾನು ರಿಟರ್ನ್ ಹಾಕೋಕ್ಕೆ ಇಷ್ಟಪಟ್ಟಿಲ್ಲ. ನಾನೇನು ಮಾಡ್ತೀನಿ ಇದಕ್ಕೆ ಅಂದರೆ ಸಪ್ರೇಟಾಗಿ ದುಪ್ಪಟ್ಟನ ಆರ್ಡರ್ ಮಾಡ್ಕೊತೀನಿ. ಇದೇ ಕಲರ್ದೇ ದುಪ್ಪಟ್ಟನ ಆರ್ಡರ್ ಮಾಡ್ಕೊತೀನಿ. ಇದನ್ನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿತ್ತು. ಇದ್ರದ್ದು ಲಿಂಕ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಿಮಗೂ ಏನಾದರೂ ನನ್ನ ಕುರ್ತಾ ಕಲೆಕ್ಷನ್ಸ್ದು ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಮುಂದಿನ ಬ್ಲಾಗ್ಸ್ಗಳು, ಬೇರೆ ಬೇರೆ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.